ಎಚ್ ಡಿ ಕುಮಾರಸ್ವಾಮಿ ಭಾವುಕರಾಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ತಾಯಿ ಪ್ರಜ್ವಲ್ ನೋಡ್ಬೇಕೆಂಬ ಆಸೆ ಇಟ್ಕೊಂಡಿದ್ರು. ಹಾಸನದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾವುಕರಾಗಿ ತಾಯಿ ಚೆನ್ನಮ್ಮರನ್ನ ನೆನೆದು ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಹಾಸನದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾವುಕರಾಗಿ ಮಾತನಾಡಿದ್ದಾರೆ. ತಾಯಿ ಚೆನ್ನಮ್ಮ ಇನ್ನೂ 3-4 ವರ್ಷಗಳ ಕಾಲ ಬದುಕ್ತಿದ್ರು. ಅದು ಆ ದೇವರು ತೀರ್ಮಾನ ಮಾಡೋದು ನಾವಲ್ಲ ಅಂತ ಹೇಳಿ ಈಗ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗುತ್ತೇವೆ. ಚೆನ್ನಮ್ಮನನ್ನ ಪ್ರಜ್ವಲ್ ನೋಡಬೇಕು ಎಂಬ ಆಸೆ ಇಟ್ಕೊಂಡಿದ್ರು. ಹಾಗೆ ಚೆನ್ನಮ್ಮ ಪ್ರಜ್ವಲ್ನು ಕೂಡ ನೋಡಬೇಕು ಎಂಬ ಆಸೆ ಇತ್ತು. ಆದ್ರೆ ಅಂತ್ಯಕ್ರಿಯೆ ನಡೆದ ಸ್ಥಳ ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣ ಮಾಡುತ್ತೇವೆ ಹೇಳಿ ಈ ವಿಚಾರವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ. ಈಗ ನೋಡಿ, ಬಹಳ ಇಷ್ಟಪಡ್ತಿದ್ರಂತೆ ಚೆನ್ನಮ್ಮನವರು ಪ್ರಜ್ವಲ್ ಅವ್ರನ್ನ ನೋಡಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರು. ಈ ವಿಚಾರವಾಗಿ 3-4 ವರ್ಷಗಳ ಕಾಲ ಬದುಕ್ತಾ ಇದ್ರು ಚೆನ್ನಮ್ಮನವರು. ಅವ್ರನ್ನ ದೇವರೇ ತೀರ್ಮಾನ ಮಾಡಿರೋದು ನಾವಲ್ಲ ಅಂತ ಹೇಳಿ ಈ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಬೇಕು. ಯಾಕಂದ್ರೆ ವಿಧಿಯಾಟ ಮುಂದೆ ಯಾರು ಮಾತಾಡೋಕ್ಕಾಗಲ್ಲ. ನಾವು ಎಷ್ಟೇ ಹತ್ರದವ್ರನ್ನ ಇಷ್ಟಪಟ್ರು ಆ ಟೈಮಿಗೆ ಯಾವಾಗ ದೇವರು ಕರೆಸ್ಕೋಬೇಕು ಅದೇ ರೀತಿ ಕರೆಸ್ಕೊತಾರೆ. ಆದರೆ ಎಲ್ಲದನ್ನ ಭಾಳ ಭಾವುಕರಾಗಿ ಮಾತನಾಡಿರುವಂಥದ್ದು ಕುಮಾರಸ್ವಾಮಿ ಅವರು. ಪ್ರಜ್ವಲ್ ಅವ್ರನ್ನ ನೋಡಬೇಕು ಅಂತ ಹೇಳಿ ಚೆನ್ನಮ್ಮನವರು ಹೇಳ್ತಾ ಇದ್ರಂತೆ. ಪ್ರಜ್ವಲ್ಗೂ ಕೂಡ ಆಸೆ ಇತ್ತು. ಅಂತಿಮ ಕ್ಷಣದಲ್ಲಿ, ಕೊನೆಯ ಕ್ಷಣದಲ್ಲಿ ನಾವು ಅವ್ರ ಮುಖವನ್ನು ನೋಡಬೇಕು ಅಂತ ಹೇಳಿ. ಆದರೆ ಅದಕ್ಕೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ಹಾಗಾಗಿ ಈಗ ಭಾವುಕರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಹಳ ಬೇಸರಿಂದ ವ್ಯಕ್ತಪಡಿಸಿದ್ದಾರೆ. ಆದರೆ ಈಗ ಅಂತ್ಯಕ್ರಿಯೆ ನಡೆದ ಸ್ಥಳ ಒಂದು ಧಾರ್ಮಿಕ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಆದರೆ ಈಗ ಪ್ರಜ್ವಲ್ ವಿಚಾರವಾಗಿ ಒಂದಿಷ್ಟು ವಿಚಾರಣೆಗಳು ನಡೆದಿವೆ. ಆದರೆ ಪೆರೋಲ್ನಲ್ಲಿ ಬರೋಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ಗೊತ್ತಾದ ಮೇಲೆ ಈಗ ಎಚ್ ಡಿ ಕುಟುಂಬಸ್ಥರು ಆಗಿರ್ಬೋದು, ಕುಮಾರಸ್ವಾಮಿಗಳಾಗಿರ್ಬೋದು, ಹಾಗೆ ದೇವೇಗೌಡರಿಗೂ ಎಲ್ಲರಿಗೂ ಒಂದಿಷ್ಟು ಬೇಸರವಾಯಿತು. ಕೊನೆ ಕ್ಷಣದಲ್ಲಿ ನೋಡೋಕ್ಕಾಗಲಿಲ್ವೇ, ಏನೇ ಅಪರಾಧ ಮಾಡಿದ್ರು, ಏನೇ ಆರೋಪಿಯಾಗಿದ್ರು ಕುಟುಂಬಸ್ಥರು ಅಂತ ಹೇಳಿ ಒಂದು ಮನಸಾರೆ ಇಷ್ಟಪಡುವಂಥವ್ರು ಅಂತ ಇರ್ತಾರೆ. ಹಾಗಾಗಿ ಅವ್ರನ್ನ ನೋಡಲೇಬೇಕು ಅನ್ನೋದೊಂದು ಕೋರಿಕೆಯಾಗಿತ್ತು. ಆದರೆ ಅವರು ಪ್ರಜ್ವಲ್ ಬಾರದೇ ಇರೋ ಕಾರಣದಿಂದಾಗಿ ಬೇಸರಗೊಂಡು ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ.